ಎಲ್ಲ ರೈತರಿಗೂ ನಮಸ್ಕಾರ. HEB ಆಗ್ರೋ ಇಂಡಸ್ಟ್ರೀಸಿಂದ ಇವತ್ತು ನಿಮಗೆ ಹೊಸ ಥರದ್ದು ಬ್ರಷ್ ಕಟ್ರು ಅಂದರೆ ಮಾಡಲ್ಲು ನಿಮಗೆ 143R ಬರುತ್ತಲ್ಲ, ಹೊಸ ಬ್ರ್ಯಾಂಡ್ ಇನ್ನೊಂದು ಬ್ರಷ್ ಕಟ್ರು ತೋರಿಸ್ಕೊಡ್ತಾ ಇದ್ದೀವಿ, ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀವಿ. ಇದು ನಾವು ತುಂಬ ರೈತರಿಗೆ ಮತ್ತು ಬಾಡಿಗೆ ಹೊಡೆಯವರಿಗೆ ಕೊಟ್ಟು ಅವರ ಅಭಿಪ್ರಾಯಗಳನ್ನು ಹೇಳಿದ ಮೇಲೆ ನಾವು ಇದು ರಿವ್ಯೂ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ರಕ್ಷಿತ್ ಅವರು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಫಸ್ಟ್ ಒಂದು ಕ್ಯಾನು, ಆಮೇಲೆ ಸ್ಕ್ರೂಗಳು, ಟೂಲ್ಸು, ಒಂದು ಟ್ಯಾಪ್ ಆ್ಯಂಡ್ ಗೋ ಇರುತ್ತೆ, ಮತ್ತು ಒಂದು ಬ್ಲೇಡ್ ಸೆಟ್ ಇರುತ್ತೆ. ಓಕೆ. ಆಮೇಲೆ ಒಂದು ಬೆಲ್ಟ್, ಆಮೇಲೆ ಎಕ್ಸ್ಲೇಟರ್ ಹ್ಯಾಂಡಲ್ಲು, ಮತ್ತು ಇದು ಗಾರ್ಡ್. ಓಕೆ. ರೆಡಿ ಆಗ್ತಿರಲ್ಲ ಗಾರ್ಡ್. ಸರ್, ಈಗ ಬ್ರಷ್ ಕಟ್ರದ್ದು ಇದ್ರದ್ದು ಬಾಡಿ ಹೇಗಿದೆ ಅಂತ ಒಂಚೂರು ಹೇಳ್ತೀರಾ? ಇದು ಸರ್, ಇದು ಬಾಡಿ ಕ್ವಾಲಿಟಿ ಚೆನ್ನಾಗಿದೆ, ಮೆಟಲ್ ಸ್ಟ್ಯಾಂಡ್ ಇದೆ. ಆಮೇಲೆ ಟ್ಯಾಂಕಿ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಾದಮೇಲೆ ಇಂಜಿನ್ ಬೋರು ಹೆವಿ ಕ್ವಾಲಿಟಿ ಇದೆ. ಓಕೆ. ಕಾರ್ಬೇಟ್ರು ವಾಲ್ಬ್ರೋ ಇದೆ, ಏರ್ ಫಿಲ್ಟ್ರ್ ಕ್ಯಾಪು ಇವೆಲ್ಲ ಹೆವಿ ಇದೆ. ಅದಾದಮೇಲೆ ಈ ಬಾಡಿ ಇದೆಯಲ್ಲ, ಕ್ರ್ಯಾಂಕೇಸು, ಇದು ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಆಮೇಲೆ ಕ್ಲಚ್ ಬಂದುಬಿಟ್ಟು ನಿಮಗೆ 300 ಗಂಟೆ ತನಕ ಬರುತ್ತೆ ಇದು. ಓಕೆ. ಕೆಲವು ಹೊಸ ಮಿಷನ್ ತಗೊಂಡಾಗ ನಿಮಗೆ ಒಂದು 100 ಗಂಟೆ ಒಳಗೆ ಬರುತ್ತೆ. ಇದು 300 ಗಂಟೆ ಬರುತ್ತೆ ಕ್ಲಚ್ಚು. ಇದು HL ಕ್ಲಚ್ ಕೊಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಕಿಕ್ಕರ್ ಇದೆಯಲ್ಲ, ಇದು ನಾರ್ಮಲ್ ಸ್ಟಾರ್ಟ್ರು. ಇದೆಲ್ಲ ಮೇ ಬಿ ನಾರ್ಮಲ್ ಅದೇನಿದೆಯೋ ಬ್ರಷ್ ಕಟ್ರಲ್ಲಿ 143L ಬರುತ್ತಲ್ಲ, ಅದೆಲ್ಲ ನಾರ್ಮಲ್ ಒಂದೇ ಥರ ಇರುತ್ತೆ. ಸರ್, ಇದು ಹ್ಯಾಂಡಲ್ ಏನಿದೆಯಲ್ಲ ಇವೆಲ್ಲ ಸೇಮ್ ಇರುತ್ತಲ್ವಾ? ಎಲ್ಲ ಏನು 143R ಮಾಡಲ್ ಇದೆಯಲ್ಲ, ಅದು ಎಲ್ಲದು ಸೇಮ್ ಇರುತ್ತೆ. ಇದರಲ್ಲಿ ಸ್ಪೆಷಲ್ ಏನಂದ್ರೆ ವಾಲ್ಬ್ರೋ ಕಾರ್ಬೇಟರ್ ಇದೆ. ಓಕೆ. ಇದ್ರಲ್ಲಿ ವಾಲ್ಬ್ರೋ ಕಾರ್ಬೇಟರ್ ಇದೆ. ವಾಲ್ಬ್ರೋ ಕಾರ್ಬೇಟರ್ ಇದೆ. ನಿಮಗೆ ಮೈಲೇಜು 3 ಗಂಟೆ ತನಕ ಬರುತ್ತೆ. 3 ಗಂಟೆ ಅಂದರೆ ಫಸ್ಟಿಗೆ 3 ಗಂಟೆ ಬರಲ್ಲ. ನಿಮಗೆ ಫಸ್ಟ್ ಟ್ಯಾಂಕ್ ಒಂದು 2 ಗಂಟೆ ಒಳಗೆ, ಅದಾದ ನಂತರ ಒಂದು 10 ಗಂಟೆ 20 ಗಂಟೆ ಆದಮೇಲೆ ಮೈಲೇಜ್ ರೈಸ್ ಆಗ್ತಾ ಹೋಗುತ್ತೆ. ಟೋಟಲಿ ಈಗ ತುಂಬ ಹೆವಿ ವರ್ಕ್ ಮಾಡೋರಿಗೆ 3 ಗಂಟೆ ಬರಲ್ಲ, ಒಂದು 2-3 ಗಂಟೆ ಒಳಗೆ. ಓಕೆ. ನಾರ್ಮಲ್ ಹುಲ್ಲೆಲ್ಲ ಹೊಡೆಯೋರಿಗೆ 3 ಗಂಟೆ ತನಕ ಮೈಲೇಜ್ ಬರುತ್ತೆ. ಇದು RPM ಏನು ಬರುತ್ತೆ ಸರ್? RPM 7500 RPM ಇದೆ. ನಿಮಗೆ ತುಂಬ RPM ಬೇಕು ಅಂದರೆ ಸೆಟ್ ಮಾಡ್ಕೋಬೇಕು. ಸರ್, ಇದು ಹೊಸ ಬ್ರಷ್ ಕಟ್ರ್ ತಗೊಂಡಾಗ ಅವ್ರು ಫಸ್ಟ್ ಮಾಡಬೇಕಾಗಿದ್ದು ಏನೇನು ಕೆಲಸ ಇರುತ್ತೆ ಇದರಲ್ಲಿ? ಸರ್, ಫಸ್ಟ್ ಅವರು ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡ್ತಾರಲ್ಲ, ಅವಾಗ ಜಸ್ಟ್ ಒಂದು ಟ್ಯಾಂಕ್ ಫುಲ್ ಪೆಟ್ರೋಲ್ ಹಾಕಿ ಕೂಲಿಂಗ್ ಇಡಬೇಕು. ಕೂಲಿಂಗ್ ಅಂದರೆ ಒಂದು ಟ್ಯಾಂಕ್ ಪೆಟ್ರೋಲನ್ನು ಸುಮ್ಮನೆ ಹೈಡ್ಲಿಂಗ್ ಇಡಬೇಕು. ಖಾಲಿ ಆಗೋ ತನಕ ಹೈಡ್ಲಿಂಗ್ ಇಡಬೇಕು. ಓಕೆ. ಹೈಡ್ಲಿಂಗ್ ಇಟ್ಟಾದ್ಮೇಲೆ ಅದರಲ್ಲಿ ಒಳಗಡೆ ಪಿಸ್ಟನ್ ರಿಂಗ್ಸ್ ಇದೆಯಲ್ಲ, ಕ್ಲೀನಾಗಿ ಬೋರಿಗೆ ಲ್ಯಾಪಿಂಗ್ ಆಗುತ್ತೆ. ಆ ಲ್ಯಾಪಿಂಗ್ ಏನಕ್ಕೆ ಅಂದರೆ ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಯಾವುದೇ ಬ್ರಷ್ ಕಟ್ರ್ ತಗೊಂಡ್ರು ಅದು ಮಾಡಲೇಬೇಕು. ನಿಮಗೆ ಇಂಜಿನ್ ಏನು ಹೇಳಿ ಬೋರು ಸೆಟ್ಟಿಂಗು ಕ್ಲೀನಾಗಿ ಆಗಿರುತ್ತೆ, ರಿಂಗ್ಸು ಮತ್ತು ಬೋರಿಂಗ್. ಓಕೆ. ಅದಕ್ಕೋಸ್ಕರ ಒಂದು ಟ್ಯಾಂಕ್ ಪೆಟ್ರೋಲು ಹಾಗೆ ಹೈಡ್ಲಿಂಗಲ್ಲಿ ರನ್ ಮಾಡಬೇಕು. ಆಯಿಲ್ ಮಿಕ್ಸ್ ಮಾಡಿ ಪೆಟ್ರೋಲ್ ಹಾಕಿ ಸ್ಟಾರ್ಟ್ ಮಾಡಿ ಬಿಡಬೇಕು. ಹಾಗೆ ಇಡಬೇಕು. ಅದು ಫುಲ್ ಖಾಲಿ ಆಗೋ ತನಕ ರನ್ ಆಗಬೇಕು. ಅದಾಗೆ ಆಫ್ ಆಗೋ ತನಕ ಒಂದು ಟ್ಯಾಂಕ್ ಫುಲ್ ಖಾಲಿ ಮಾಡಬೇಕು. ಓಕೆ. ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ಥರ ಮಾಡೋದು? ಅದು ಇಂಜಿನ್ ಲೈಫ್ ಮೇಲೆ ಡಿಪೆಂಡ್ ಆಗುತ್ತೆ. ಇಂಜಿನ್ ಲೈಫು ನಿಮಗೆ ಒಂದು ಈಗ 100-150 ಗಂಟೆ ಬರೋಂಥ ಲೈಫು ಒಂದು 200-300 ಗಂಟೆ ಒಂದಿಷ್ಟು ಜಾಸ್ತಿ ಆಗುತ್ತೆ. ಆಮೇಲೆ ಓವರ್ ಹೀಟಿಂಗ್ ಆಗೋದು ಮತ್ತು ಸ್ಟಾರ್ಟಿಂಗ್ ಟ್ರಬಲು ಅದು ಯಾವುದು ಇಂಜಿನಲ್ಲಿ ಬರಲ್ಲ. ನೀವು ಏನು ಕೂಲಿಂಗ್ ಯಾವ ಥರ ಇಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಹೊಸ ಮಿಷನ್ ತಗೊಂಡಾಗ ಒಂದೇ ಸತಿ ಮೈಲೇಜ್ ಬರಲ್ಲ. ನೀವು ಒಂದು 10 ಗಂಟೆ ಅಥವಾ 20 ಗಂಟೆ 30 ಗಂಟೆ ರನ್ ಆದಮೇಲೆ ಇಂಜಿನ್ ಫ್ರೀ ಆಗುತ್ತೆ, ರಿಂಗ್ಸ್ ಎಲ್ಲ, ಅವಾಗ ಮೈಲೇಜ್ ಬರ್ತಾ ಹೋಗುತ್ತೆ. ಯಾವುದೇ ಬ್ರಷ್ ಕಟ್ರಿ ನಮ್ಮ ಹತ್ರ ಅಂತಲ್ಲ, ಯಾವುದೇ ಬ್ರಷ್ ಕಟ್ರು ತಗೊಂಡ್ರು ನಿಮ್ಗೆ ಅದೇ ಪ್ರಾಬ್ಲಮ್ ಆಗುತ್ತೆ. ಫಸ್ಟಿಗೆ ಮೈಲೇಜ್ ಬರಲ್ಲ. ಏನು ಎಕ್ಸ್ಪೆಕ್ಟ್ ಈಗ ಡೀಲರ್ಸ್ಗಳು ಏನು ಹೇಳ್ತಾರೆ 2 ಗಂಟೆ 3 ಗಂಟೆ ಮೈಲೇಜ್ ಹೇಳ್ತಾರಲ್ಲ, ಅದು ತಕ್ಷಣ ಬರಲ್ಲ. 10 ಅವರ್ಸ್ ಆದರೂ ಯೂಸ್ ಆಗಬೇಕು. ನಂಗೆ ಯೂಸ್ ಆಗ್ತಾ ನಿಮಗೆ ಮೈಲೇಜ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಓಕೆ. ಆಮೇಲೆ ಪ್ರಾಪರ್ ಸರ್ವಿಸ್ ಮಾಡಿಸ್ಬೇಕು. ಸರ್ವಿಸ್ ಕ್ಲೀನ್ ಆಗಿದ್ರೆ ನಿಮಗೆ ಒಂದೇ ಪರ್ಫಾರ್ಮೆನ್ಸ್ ಇರುತ್ತೆ ಮಿಷನ್. ಓಕೆ. ಆಮೇಲೆ ನೀವು ಏರ್ ಫಿಲ್ಟ್ರು ಇವೆಲ್ಲನೆಲ್ಲ ಅದು ರೆಗ್ಯುಲರ್ ಆಗಿ ನಾವು ವಿಡಿಯೋದಲ್ಲಿ ಏನು ತೋರಿಸಿದೀವಿ ಅದೇ ತರ ಏರ್ ಫಿಲ್ಟರ್ ಕ್ಲೀನಿಂಗ್ ಮೇಂಟೆನೆನ್ಸ್ ಏನಿದೆ, ಸಣ್ಣ ಪುಟ್ಟ ಮೇಂಟೆನೆನ್ಸ್ ಅವರೇ ಮಾಡ್ತಾರೆ. ಅದನ್ನ ಅವ್ರು ಮಾಡ್ಕೋಬೇಕು. ಈಗ ಮಿಷನ್ ಎಷ್ಟು ಕ್ಲೀನ್ ಇಟ್ಕೋತಾರೋ ಅಷ್ಟು ಚೆನ್ನಾಗಿ ಲೈಫ್. ಇದು ಇನ್ನೊಂದು ರೈತರ ದೊಡ್ಡ ಸಮಸ್ಯೆ ಅಂದ್ರೆ ಅವ್ರ ಕನ್ಫ್ಯೂಷನ್ ಅಂದ್ರೆ ಇದನ್ನ ವಾಟರ್ ವಾಶ್ ಮಾಡಿಸ್ಬೋದಾ ಶಾಫ್ಟನ್ನ? ಎಲ್ಲ ಶಾಫ್ಟ್ ಸೈಡ್ ಮಾಡ್ಬೋದು. ಈ ಸೈಡ್ ಕಾರ್ಬೇಟರ್ ಸೈಡು ಮತ್ತೆ ಕಾಯಿಲ್ ಎಲ್ಲ ಬರುತ್ತೆ ಇಲ್ಲಿ, ಅಲ್ಲೆಲ್ಲ ವಾಶ್ ಮಾಡೋದು ಬೇಡ. ಏನಿದ್ರು ಜಸ್ಟ್ ಬ್ರಷ್ ಅಲ್ಲಿ ಕ್ಲೀನ್ ಮಾಡಿ, ಬ್ರಷ್ ಅಲ್ಲಿ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು. ತುಂಬ ಏನಾದ್ರು ಡಸ್ಟ್ ಕೊಳೆ ಎಲ್ಲ ಇದ್ರೆ ಒಂದು ಜಸ್ಟ್ ಬ್ರಷಲ್ಲಿ ಕ್ಲೀನ್ ಮಾಡ್ಕೋಬೋದು. ವಾಟರ್ ವಾಶ್ ಮಾಡ್ಬೇಕಾದ್ರೆ ಕಂಪ್ಲೀಟ್ ಬಿಚ್ಚೆ ಮಾಡಬೇಕಾಗುತ್ತೆ. ಅಂದ್ರೆ ಶಾರ್ಟ್ ಸೈಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ, ಬಟ್ ಇಲ್ಲಿ ಇಂಜಿನ್ ಸೈಡ್ ನೀವು ಯಾವುದೇ ಸೈಡ್ ವಾಶ್ ಮಾಡಂಗಿಲ್ಲ. ಓಕೆ. ಬ್ರಷ್ ಅಲ್ಲೇ ಕ್ಲೀನ್ ಮಾಡ್ಕೋಬೋದು. ಕೆಲವು ಬ್ರಷ್ ಕಟರಲ್ಲಿ ಇದಕ್ಕೆ ಥ್ರೋಟಲ್ಲಿಗೆ ಒಂದು ಕ್ಯಾಪ್ ಬರುತ್ತೆ, ಡಸ್ಟ್ ಕ್ಯಾಪ್, ಅದು ಹಾಕೊಂಡ್ರೆ ಉತ್ತಮ. ಅಂದ್ರೆ ಈಗ ರೈತರು ಅಕಸ್ಮಾತ್ ಅವ್ರ ಬ್ರಷ್ ಕಟರ್ ಇಲ್ಲ ಅಂದ್ರೆ ಆಮೇಲೆ ಬೇಕಾದ್ರೆ ಹಾಕೋಬಹುದು. ತುಂಬಾ ಡಸ್ಟ್ ಏರಿಯಾದಲ್ಲಿ ಹೊಡಿತಾ ಇದಕ್ಕೆ ಕ್ಯಾಪ್ ಸಿಗುತ್ತೆ, ಅದನ್ನ ಹಾಕೋಬಹುದು. ಓಕೆ. ಇದೇ ರೀತಿ ಇನ್ನೂ ಬೇಕಾದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ HEB ಆಗ್ರೋ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.